ನಮಸ್ಕಾರ ಬಂಧುಗಳೇ, ನಾನು ಪ್ರದೀಪ್ ಬೇಲಾಡಿ. ಕಾಂಗ್ರೆಸ್ ಸರ್ಕಾರ ಬಡ ಜನತೆಗೆ ಅಂದರೆ ಬಡವರಿಗೆ ಉದ್ಯೋಗವನ್ನು ನೀಡಬೇಕು ಎನ್ನುವ ನಿಟ್ಟಿನಲ್ಲಿ ಜಾರಿಗೊಳಿಸಿರುವಂತಹ ಆ ಮನ್ರೇಗಾ ಕಾಯ್ದೆ, ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನ ಪ್ರಸ್ತುತ ಮೋದಿ ಸರ್ಕಾರ ಅಂದರೆ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಅದನ್ನ ಮರುನಾಮಕರಣ ಮಾಡಿ ಆ ಯೋಜನೆಯ ಮೂಲ ಉದ್ದೇಶವನ್ನು ಬದಲಾವಣೆ ಮಾಡಬೇಕೆನ್ನುವ ಹುನ್ನಾರವನ್ನು ನಡೆಸಿ ಆ ಮರುನಾಮಕರಣವನ್ನು ಮಾಡ್ತಾ ಇದೆ. ಅದನ್ನ ವಿರೋಧಿಸಿ ರಾಜ್ಯ ಸರ್ಕಾರ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ರಾಜ್ಯ ಸರ್ಕಾರ ಅದನ್ನು ವಿರೋಧಿಸಿ ಒಂದು ವಿಶೇಷ ಅಧಿವೇಶನವನ್ನು ಕರೆದಿತ್ತು. 22ನೇ ತಾರೀಕಿನಿಂದ 29ರ ತನಕ ವಿಶೇಷ ವಿಧಾನ ಮಂಡಲ ಅಧಿವೇಶನ ನಡೆಯಿತು. ಅದರಲ್ಲಿ ನಮ್ಮ ಕಾರ್ಕಳದ ಶಾಸಕರಾಗಿರುವ ಸುನೀಲ್ ಕುಮಾರ್ ಅವರು ರಾಜ್ಯದ ಕಾರ್ಕಳ ಜನತೆಯ ಅಭಿವೃದ್ಧಿಯ ವಿಚಾರವನ್ನು ಮಾತನಾಡುವುದಕ್ಕಿಂತಲೂ ಹೆಚ್ಚಾಗಿ ಬೇರೆ ಬೇರೆ ವಿಚಾರಗಳನ್ನ ಮಾತಾಡಿದ್ರು. ಅದರಲ್ಲಿ ಅವರು ನಾನು ಗಮನಿಸಿದಂತೆ ಪ್ರಮುಖವಾಗಿ ಹಿಂದೂ ನಾಯಕರುಗಳನ್ನ ಅವರ ವಿರುದ್ಧ ಸರ್ಕಾರ ಇದೆ ಎನ್ನುವ ಮಾತನ್ನ ಹೇಳಿದ್ರು. ಅಂದ್ರೆ ಬಿಜೆಪಿ ಪರವಾಗಿರುವ ಸಂಘಟನೆಗಳ ನಾಯಕರುಗಳಾದ ಕಲ್ಲಡ್ಕ ಪ್ರಭಾಕರ್ ಭಟ್ರು ಮತ್ತೆ ಶರಣ್ ಪಂಪೆಲ್ರು ಇವರನ್ನ ಕೆಲವೊಂದು ಜಿಲ್ಲೆಗಳಿಗೆ ಪ್ರವೇಶಕ್ಕೆ ಸರ್ಕಾರ ನಿಷೇಧಿಸಿದೆ, ಅಂದ್ರೆ ನಿರ್ಬಂಧ ಹೇರಿದೆ. ಉದಾಹರಣೆಗೆ ಶರಣ್ ಪಂಪೆಲ್ರವರಿಗೆ ಹಾಸನವನ್ನ ಪ್ರವೇಶ ಮಾಡುವಂತಹದ್ದು, ಅಲ್ಲಿನ ಹಿಂದೂ ಸಂಗಮ ಸಮಾಜೋತ್ಸವದಲ್ಲಿ ಭಾಗವಹಿಸಿ ಭಾಷಣ ಮಾಡಲಿಕ್ಕೆ ಸರ್ಕಾರ ಅವಕಾಶ ನೀಡ್ತಾ ಯಾಕೆ ನೀಡ್ತಾ ಇಲ್ಲ? ಇದು ಇಂತಹದ್ದೊಂದು ಹಿಂದೂಗಳ ಮೇಲೆ ನಿರ್ಬಂಧವನ್ನು ಹೇರುವಂತಹ ಸರ್ಕಾರ ಅನ್ನುವಂತಹ ಅವ್ರದ್ದು ಯಾವಾಗ್ಲೂ ಇದ್ದದ್ದೇ. ಅದನ್ನೇ ಮತ್ತೆ ಅಧಿವೇಶನದಲ್ಲಿ ಹೇಳಿದ್ರು. ಅದು ಯಾಕಂದ್ರೆ ಒಂದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ನಡೆಸುವ ವಿಧಾನಸಭಾ ಅಧಿವೇಶನದಲ್ಲಿ ರಾಜ್ಯದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಆಗಬೇಕು, ಕಾರ್ಕಳದ ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಚರ್ಚೆ ಮಾಡಬೇಕಾಗಿತ್ತು. ಅದನ್ನು ಬಿಟ್ಟು ಸರ್ಕಾರದ ತೆರಿಗೆಯಲ್ಲಿ ನಡೆಯುವಂತಹ ಅಧಿವೇಶನದಲ್ಲಿ ಬಿಜೆಪಿ ಪರ ಸಂಘಟನೆಗಳ ನಾಯಕರುಗಳಿಗೆ ಭಾಷಣ ಮಾಡಲಿಕ್ಕೆ ಅವಕಾಶ ಕೊಡ್ತಾ ಇಲ್ಲ ಎನ್ನುವ ವಿಚಾರವನ್ನು ಅವರು ಚರ್ಚೆ ಮಾಡಿದ್ರು. ಇರ್ಲಿ, ಅದು ಅವರ ರಾಜಕೀಯಕ್ಕೋಸ್ಕರ ಅವರು ಚರ್ಚೆ ಮಾಡಿರ್ಬೋದು. ಆದ್ರೆ ಇವರು ಆ ಚರ್ಚೆಯ ಮುಖಾಂತರ ನಾನೊಬ್ಬ ಭಾರಿ ದೊಡ್ಡ ಹಿಂದೂ ನಾಯಕ ಅಂತ ಕರೆಸಿಕೊಳ್ಬೇಕು ಎನ್ನುವಂತ ಒಂದು ಹಿಡನ್ ಅಜೆಂಡಾವನ್ನು ಅವರು ಇಟ್ಕೊಂಡಿರುವಂತಿದೆ. ನಾನು ಅವರಿಗೆ ನೇರವಾಗಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಮೊನ್ನೆ ಸುನೀಲ್ ಕುಮಾರ್ ಅವರೇ, ನಿಮ್ಮದೇ ಸರ್ಕಾರ ಕಳೆದ ಹಿಂದಿನ ಅವಧಿಯಲ್ಲಿ ನಿಮ್ಮದೇ ಬಿಜೆಪಿ ಸರ್ಕಾರ ಇತ್ತು. ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಯಲ್ಲಿ ನೀವು ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಆಗಿದ್ರಿ. ಆ ಸಂದರ್ಭದಲ್ಲಿ ಪ್ರವೀಣ್ ನೆಟ್ಟಾರ್ ಎನ್ನುವ ಯುವಕನ ಹಿಂದೆ ಹತ್ಯೆಯಾದಾಗ ಆ ಸಂದರ್ಭದಲ್ಲಿ ಮಂಗಳೂರು ಜಿಲ್ಲೆಗೆ ಹಿಂದೂ ನಾಯಕ ಪ್ರಮೋದ್ ಮುತಾಲಿಕ್ ಅವರನ್ನ ಆ ಮಂಗಳೂರು ಜಿಲ್ಲೆಗೆ ನಿರ್ಬಂಧವನ್ನು ಹೇರಿತ್ತು ನಿಮ್ಮದೇ ಸರ್ಕಾರ. ನೀವು ಅದನ್ನ ಯಾಕೆ ನಿಷೇಧವನ್ನ ಹೇರಿದ್ರಿ? ಪ್ರಮೋದ್ ಮುತಾಲಿಕ್ ರವರಿಗೆ ಮಂಗಳೂರಿಗೆ ಪ್ರವೇಶವನ್ನ ಮಾಡುವುದಕ್ಕೆ ಯಾಕೆ ನಿಷೇಧವನ್ನ ಹೇರಿದ್ರಿ ಎನ್ನುವುದನ್ನ ಸುನೀಲ್ ಕುಮಾರ್ ರವರೇ ನೀವು ಸ್ಪಷ್ಟಪಡಿಸಬೇಕು. ನಿಮ್ಮದೇ ಬಿಜೆಪಿ ಸರ್ಕಾರ, ನಿಮ್ಮ ಬಿಜೆಪಿ ಸರ್ಕಾರದ ಬಿಜೆಪಿ ನಾಯಕರಾಗ್ಬೋದು ಅಥವಾ ನೀವು ಯಾರೇ ಬೇಕಾದ್ರೂ ಸಂಘ ಪರಿವಾರದ ನಾಯಕರಿರ್ಬೋದು, ಯಾರು ಬೇಕಾದ್ರೂ ಆಗ್ಬೋದು. ನಾನು ನೇರವಾಗಿ ನಿಮ್ಗೆ ಸವಾಲನ್ನು ಹಾಕ್ತೇನೆ. ಬಿಜೆಪಿ ನಾಯಕರಿಗೆ, ಸುನೀಲ್ ಕುಮಾರ್ ಅವರಿಗೆ, ಸಂಘ ಪರಿವಾರದ ನಾಯಕರಿಗೆ, ನೀವು ನಿಮ್ಮದೇ ಸರ್ಕಾರ ಇರುವಾಗ ಪ್ರಮೋದ್ ಮುತಾಲಿಕ್ ರವರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ, ಮಂಗಳೂರು ಜಿಲ್ಲೆಗೆ ಪ್ರವೇಶವನ್ನ ಯಾಕೆ ನಿರ್ಬಂಧಿಸಿದ್ರಿ? ಇದಕ್ಕೊಂದು ಉತ್ತರವನ್ನ ಕೊಟ್ರೆ ನಾನು ಶರಣ್ ಪಂಪಲ್ರವರಿಗಾಗ್ಲಿ, ಕಲ್ಲಡ್ಕ ಪ್ರಭಾಕರ್ ಭಟ್ರಿಗೆ ಈಗ ಪ್ರಸ್ತುತ ರಾಜ್ಯ ಸರ್ಕಾರ ನಿಷೇಧವನ್ನು ಹೇರಿದೆ, ಅದು ಯಾಕೆ ನಿಷೇಧ ಹೇರಿದೆ ಅಂತ ನಾನು ಉತ್ತರ ಕೊಡ್ತೇನೆ. ಸುಮ್ಮನೆ ಅಲ್ಲೇ ಸಮಯಕ್ಕೆ ಒಂದು ನಾನೇನೋ ಹಿಂದೂ ಹುಲಿ, ಹಿಂದೂ ಹೃದಯ ಸಾಮ್ರಾಟ ಅನಿಸ್ಕೊಳ್ಬೇಕಂತ ಏನೋ ಒಂದು ಮಾತನಾಡಿದ್ರೆ ಅದು ಪ್ರಯೋಜನಕ್ಕೆ ಬರುವಂತದ್ದಲ್ಲ. ಇದಕ್ಕೆ ಸ್ಪಷ್ಟವಾದ ಉತ್ತರವನ್ನು ಕೊಡಬೇಕು ಸುನೀಲ್ ಕುಮಾರ್ ಅವರೇ. ಯಾಕಂದ್ರೆ ನೀವು ಯಾವಾಗಲೂ ನಾವು ನೋಡ್ತೇವೆ ಯೂಸ್ ಅಂಡ್ ಥ್ರೂ ಒಂದು ಕಲ್ಚರ್ ನಿಮ್ದು. ಬಿಜೆಪಿಯ ಒಂದು ಸಂಸ್ಕೃತಿ ಏನಂದ್ರೆ ಹಿಂದೂ ನಾಯಕರಂತ ಹೇಳ್ಕೊಂಡು ನಿಮ್ಗೆ ಬೇಕಾದಾಗ ಅವರ ಹೆಸರನ್ನು ಹೇಳ್ತೀರಿ. ಕಲ್ಲಡ್ಕ ಪ್ರಭಾಕರ್ ಭಟ್ರು ಇರ್ಬೋದು, ಶರಣ್ ಪಂಪೆಲ್ರು ಇರ್ಬೋದು, ಇವ್ರದ್ದು ನಿಮ್ಗೆ ಬೇಕಾದಾಗ ಅವರ ಹೆಸರನ್ನು ಹೇಳ್ತೀರಿ. ಅದೇ ಅವ್ರ ಅಗತ್ಯ ಇಲ್ಲದಾಗ ಅವ್ರನ್ನ ಯೂಸ್ ಮಾಡಿ ಉಪಯೋಗಿಸಿ ಎಸಿತೀರಿ. ಅದು ನಿಮ್ಮ ಪಕ್ಷದ ನಿಮ್ದೇ ಆಂತರಿಕ ವಿಚಾರ. ಆದ್ರೂ ನಾನು ಹೇಳುದು, ಇವತ್ತು ಅವರ ಬಗ್ಗೆ ಮಾತನಾಡುವ ಸುನೀಲ್ ಕುಮಾರ್ ರವರೇ, ನೀವು ನಿಮ್ಮದೇ ಸಂಘ ಪರಿವಾರದ ಪರಮೋಚ್ಚ ನಾಯಕರಾಗಿದ್ದಂತಹ ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯರ್ ಅವರ ಪರಿಸ್ಥಿತಿ ಈಗ ಹೇಗಿದೆ ಅದನ್ನು ಒಮ್ಮೆ ಹೇಳ್ಬೇಕು ನೀವು. ಡಾಕ್ಟರ್ ಪ್ರವೀಣ್ ಭಾಯ್ ತೊಗಾಡಿಯರ್ ಅವರು ಇಡೀ ಭಾರತದಾದ್ಯಂತ ಆ ಸಂದರ್ಭದಲ್ಲಿ ಸಾಧಾರಣ 80-90ರ ದಶಕದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಂದೂ ಸಂಗಮಗಳನ್ನ, ಹಿಂದೂ ಸಮಾಜೋತ್ಸವದಲ್ಲಿ ಭಾಷಣವನ್ನ ಮಾಡಿ ಇವತ್ತು ನೀವೇನು ಅಧಿಕಾರದ ಸಭೆಯನ್ನ ಉಳಿದಿದ್ದೀರಿ ಬಿಜೆಪಿ ಅವರು, ಅದಕ್ಕೆ ಕಾರಣಕರ್ತರಾದವರು ಪ್ರವೀಣ್ ಭಾಯ್ ತೊಗಾಡಿಯರ್ ಅವರು. ಇವತ್ತು ಅವರ ಪರಿಸ್ಥಿತಿ ಎಲ್ಲಿದೆ? ಅವರು ಇವತ್ತು ಸಂಘ ಪರಿವಾರದಿಂದ ಹೊರಗೆ ಹೋಗಿದ್ದಾರೆ, ಬಿಜೆಪಿಯ ಜೊತೆ ಇಲ್ಲ. ಅವರು ಇವತ್ತು ಬಿಜೆಪಿಯ ಕಡು ವಿರೋಧಿಗಳ ಗುಂಪುಗಳಲ್ಲಿ ಅವರು ಕೂಡ ಗುರುತಿಸಿಕೊಂಡಿದ್ದಾರೆ. ಯಾಕೆ ಹೀಗಾಯ್ತು ಅಂದ್ರೆ ನಿಮ್ಗೆ ಹಿಂದೂ ನಾಯಕರುಗಳ ಹೆಸರುಗಳು ಕೇವಲ ನಿಮ್ಮ ರಾಜಕೀಯ ತೆವಳಿಗೋಸ್ಕರ, ರಾಜಕೀಯ ಲಾಭಕ್ಕೋಸ್ಕರ ಮಾತ್ರ ಬೇಕಾಗಿದ್ಯಾ? ಇದನ್ನು ಕೂಡ ತಾವು ಸ್ಪಷ್ಟಪಡಿಸಬೇಕು. ಇನ್ನೊಂದು ವಿಚಾರವನ್ನು ಮೊನ್ನೆ ನೀವು ಹೇಳಿದ್ರಿ, ಅದು ಧ್ವಜ ಹಾರಾಟದ ಬಗ್ಗೆ. ಇದು ಕಾಂಗ್ರೆಸ್ ಸರ್ಕಾರ ಧ್ವಜ ಹಾರಾಟದ ವಿಷಯದ ಬಗ್ಗೆ ಚರ್ಚೆ ಆಗುವಾಗ ಇಲ್ಲಿ ನಮ್ದು ಉಡುಪಿಯ ವಿಚಾರ ಮಾತಾಡಿದಾಗ ರಾಷ್ಟ್ರ ಧ್ವಜವನ್ನು ಹಾರಿಸಲಿಕ್ಕೆ ಹುಬ್ಬಳ್ಳಿಯಲ್ಲಿ ಬಿಟ್ಟಿಲ್ಲ ಅಂತ ಹೇಳಿದ್ವಿ ನೀವು.
ಅದು ಸಾಧಾರಣ 90ರ ದಶಕದಲ್ಲಿ ಆಗಿರುವಂತದ್ದು, 94ರ ವರ್ಷದಲ್ಲಿ ಇರ್ಬೋದು. ಆ ಸಂದರ್ಭದಲ್ಲಿ ಹುಬ್ಬಳ್ಳಿಯ ವಿಚಾರವನ್ನು ತಾವು ಮತ್ತೆ ಮೊನ್ನೆ ಅಧಿವೇಶನದಲ್ಲಿ ಚರ್ಚೆ ಮಾಡಿದ್ರಿ. ರಾಷ್ಟ್ರ ಧ್ವಜವನ್ನು ಹಾರಾಟ ಮಾಡಿದಂತ ನೀವು ಹೇಳ್ತಿರಲ್ಲ ಸುನೀಲ್ ಕುಮಾರ್ ಅವರೇ, ಆ ರಾಷ್ಟ್ರ ಧ್ವಜವನ್ನ ಹಾರಾಟ ಮಾಡಿದವರು ಯಾರು? ಅವರ ಹೆಸರನ್ನು ಹೇಳಿ ನೋಡೋಣ. ಅವತ್ತು ಹುಬ್ಬಳ್ಳಿಯ ಈದ್ಗಾ ಮೈದಾನದಲ್ಲಿ ಅದು ನಿಮ್ದೇ ಹೋರಾಟ ಇರ್ಬೋದು, ಆದ್ರೂ ನಾನು ಅದನ್ನು ನಿಮ್ಗೆ ಮತ್ತೆ ನೆನಪಿಸ್ತೇನೆ. ಅದು ಏನೇ ಇರ್ಬೋದು, ರಾಷ್ಟ್ರಧ್ವಜದ ವಿಚಾರ ಏನೇ ಇರ್ಬೋದು, ಅವತ್ತಿನ ಹಾರಾಟದಲ್ಲಿ 6 ಜನರಲ್ಲಿ ನಮ್ಮದೇ ಜಿಲ್ಲೆಯ ಇಲ್ಲಿದ್ದೆ ಸತ್ಯಜಿತ್ ಸುರತ್ಕಲ್ ಕೂಡ ಒಬ್ರು. ನೀವು ಧ್ವಜ ಹಾರಾಟದ ಬಗ್ಗೆ ಮಾತನಾಡ್ತೀರಿ, ಇದೇ ಸತ್ಯಜಿತ್ ಸುರತ್ಕಲ್ ರವರಿಗೆ ಬಿಜೆಪಿ ಅನ್ಯಾಯ ಮಾಡಿದೆ, ಹಾಗೆ ಯಾಕೆ ನೀವು ಮಾತಾಡ್ಲಿಲ್ಲ? ನೀವು ಇವತ್ತು ಅದನ್ನು ಉಲ್ಲೇಖ ಮಾಡಿದ್ರಲ್ಲ ಅಧಿವೇಶನದಲ್ಲಿ, ಧ್ವಜ ಹಾರಾಟ ಮಾಡ್ಲಿಕ್ಕೆ ಕಾಂಗ್ರೆಸ್ ಬಿಡ್ಲಿಲ್ಲ ಅಂತ. ಆ ಸಂದರ್ಭದಲ್ಲಿ ಧ್ವಜ ಹಾರಾಟ ಮಾಡಿದ್ರಲ್ಲ ಸತ್ಯಜಿತ್ ಸುರತ್ಕಲ್ ರವರು, ಅವರ ಪರವಾಗಿ ನೀವು ಎಷ್ಟು ಧ್ವನಿ ಎತ್ತಿದ್ದೀರಿ? ಹಿಂದುಳಿದ ವರ್ಗದ ಬಿಲ್ಲವ ಸಮುದಾಯದ ಮುಖಂಡರಾಗಿ ಗುರುತಿಸಿಕೊಂಡಿರುವಂತಹ ಸತ್ಯಜಿತ್ ಸುರತ್ಕಲ್ ರವರು ಒಂದು ಕಾಲದಲ್ಲಿ ಹಿಂದೂ ನಾಯಕರಾಗಿ ಗುರುತಿಸಿಕೊಂಡಿದ್ರು. ಅವರ ಪರವಾಗಿ ನೀವು ಯಾಕೆ ಧ್ವನಿ ಎತ್ತಲಿಲ್ಲ? ಅವರಿಗೆ ಬಿಜೆಪಿಯಲ್ಲಿ ಅನ್ಯಾಯ ಆಯ್ತು. ಅವರು ಕಳೆದ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡ್ಬೇಕಂತಿದ್ರು, ಮತ್ತೆ ವಿಧಾನಸಭೆಗೂ ಸ್ಪರ್ಧೆ ಮಾಡ್ಬೇಕಂತ ಇದ್ರು ಅವರು. ಆ ಸಂದರ್ಭದಲ್ಲಿ ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಲಾಯಿತು ಅಂತ ಸುದ್ದಿ ಇದೆ. ಅದರ ಬಗ್ಗೆ ಯಾಕೆ ನೀವು ಮಾತಾಡ್ತಾ ಇಲ್ಲ? ನೀವು ದೊಡ್ಡ ಹಿಂದೂ ನಾಯಕರಲ್ವಾ? ನೀವು ರಾಷ್ಟ್ರಧ್ವಜದ ಬಗ್ಗೆ ಹುಬ್ಬಳ್ಳಿಯಲ್ಲಿ ಮಾತಾಡಿದ್ರಲ್ವಾ ಮಾನ್ಯ ಸುನೀಲ್ ಕುಮಾರ್ ಅವರೇ, ನೀವು ಇದರ ಬಗ್ಗೆಯೂ ಚರ್ಚೆ ಮಾಡಬೇಕು. ಹುಬ್ಬಳ್ಳಿಯಲ್ಲಿ ಧ್ವಜವನ್ನ ಹಾರಾಟ ಮಾಡಿದ್ರವರಲ್ಲಿ ಸತ್ಯಜಿತ್ ಸುರತ್ಕಲ್ ರವರು ಕೂಡ ಒಬ್ರು ಇದ್ದಾರೆ, ಅವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ? ನೀವು ಕೇವಲ ಏನಿದ್ರು ನಿಮ್ಗೆ ಹಿಂದೂ ನಾಯಕ ಅನಿಸ್ಕೊಳ್ಬೇಕು, ದೊಡ್ಡ ಹಿಂದೂ ಹುಲಿ ಅಂತ ಅನಿಸ್ಕೊಳ್ಬೇಕು, ಅದಕ್ಕೋಸ್ಕರ ಕಾರ್ಯಕರ್ತರ ಮುಂದೆ ಒಂದು ಬಡಾಯಿ ಕೊಚ್ಚಿಕೊಳ್ಳುವಂಥದ್ದು, ಪ್ರಚಾರಕ್ಕೋಸ್ಕರ ಇಂತಹ ಮಾತುಗಳನ್ನ ಆಡುವುದನ್ನು ದಯವಿಟ್ಟು ಸುನೀಲ್ ಕುಮಾರ್ ರವರೇ ನೀವು ನಿಲ್ಲಿಸಿ. ಯಾಕಂದ್ರೆ ನೀವು ಇಷ್ಟು ನಾವು ನೋಡಿದ್ದೇವೆ, ನಿಮ್ಮದೇ ಸಹೋದ್ಯೋಗಿ ಆಗಿದ್ದವರು ಯಾರು ಬಸವನಗೌಡ ಪಾಟೀಲ್ ಯತ್ನಾಳ್ ರವರು, ಬಿಜೆಪಿಯ ಪ್ರಮುಖ ನಾಯಕರಲ್ಲಿ ಒಬ್ಬರಾಗಿದ್ದವರು, ಅವರನ್ನ ಬಿಜೆಪಿ ಸಸ್ಪೆಂಡ್ ಮಾಡಿದೆ, ಆ ಪಕ್ಷದಿಂದ ಉಚ್ಚಾಟನೆ ಮಾಡಿದೆ. ಆನಂತರ ಈಶ್ವರಪ್ಪನವರು ನಿಮ್ಗಿಂತ ಹಿರಿಯ ಸಚಿವರಾಗಿದ್ದವರು ಬಿಜೆಪಿಯಲ್ಲಿ ಹಿರಿಯ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ. ಅವರು ಹಿಂದುತ್ವದ ಪ್ರಕಾರ ಧ್ವನಿ ಅಂತ ಹೇಳಲಾಗ್ತಿತ್ತು ಈಶ್ವರಪ್ಪನವರು, ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ಯಾಕೆ ನೀವು ಮಾತನಾಡ್ತಿಲ್ಲ ಸುನೀಲ್ ಕುಮಾರ್ ಅವರೇ? ನೀವು ಶರಣ್ ಪಂಪೆಲ್ರ ಬಗ್ಗೆ ಮಾತಾಡ್ತೀರಿ, ಕಲ್ಲಡ್ಕ ಪ್ರಭಾಕರ್ ಭಟ್ರ ಬಗ್ಗೆ ಮಾತನಾಡ್ತೀರಿ, ಇವರ ಬಗ್ಗೆ ಯಾಕೆ ಮಾತಾಡ್ತಿಲ್ಲ ನೀವು? ಯಾಕೆ? ಅಂದ್ರೆ ನಿಮ್ಗೆ ಪ್ರತಿಸ್ಪರ್ಧಿ ಆಗ್ತಾರಂತನಾ? ಈಶ್ವರಪ್ಪನವರು ಹೋಗ್ಬೇಕು ಪಕ್ಷದಿಂದ ಹೊರಗೆ, ಮತ್ತೆ ನಿಮ್ಮ ಬಸವನಗೌಡ ಪಾಟೀಲ್ ಹೊರಗೆ ಹೋಗ್ಬೇಕು ಅಂತ ಮನಸ್ಸಲ್ಲಿ ಏನಾದ್ರು ಇದೆಯಾ? ಇಲ್ಲದ್ರೆ ನೀವು ಶರಣ್ ಪಂಪಲ್ರ ಬಗ್ಗೆ ಮಾತನಾಡ್ತೀರಿ, ಪ್ರಭಾಕರ್ ಭಟ್ರ ಬಗ್ಗೆ ಏನೋ ಪೇಮೆಂಟ್ ಗಿರಾಕಿ ಇನ್ನೊಂದು ಮತ್ತೊಂದು ಹೇಳ್ತಾರೆ, ಪುನೀತ್ ಕೆರೆಹಳ್ಳಿ ಅಂತ, ಅಂತವ್ರ ಬಗ್ಗೆ ಎಲ್ಲ ಮಾತಾಡ್ತಿರಲ್ರಿ ನೀವು. ಸಂಘ ಪರಿವಾರಕ್ಕೋಸ್ಕರ ಕೆಲಸ ಮಾಡಿದಂತವರು ಸತ್ಯಜಿತ್ ಸುರತ್ಕಲ್ ಇರ್ಬೋದು, ಈ ಬೇರೆ ಬೇರೆ ನಾಯಕರುಗಳು ಪ್ರವೀಣ್ ಭಾಯ್ ತೊಗಾಡಿಯಾರ್ ಇರ್ಬೋದು, ಇತ್ತೀಚೆಗೆ ಸಕಲೇಶ್ಪುರದ ರಘು ಸಕಲೇಶ್ಪುರ ಅಂತ ಎನ್ನುವಂತ ಬಜರಂಗ ದಳದ ನಾಯಕರು, ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ರಘು ಸಕಲೇಶ್ಪುರರವರು ಹಲವಾರು ವರ್ಷ ಬಜರಂಗ ದಳದಲ್ಲಿ ನಿಮ್ಮದೇ ಸಂಘ ಪರಿವಾರದಲ್ಲಿ ಕೆಲಸ ಮಾಡಿದಂತ ಒಬ್ಬರು ನಾಯಕರು, ಒಬ್ಬರು ಯುವಕರು, ಅವರನ್ನ ಇವತ್ತು ಅವರು ಸಂಘ ಪರಿವಾರದಿಂದ ಹೊರಗೋಗಿದ್ದಾರೆ. ಅವ್ರ ಬಗ್ಗೆ ಯಾಕೆ ನೀವು ಮಾತಾಡ್ತಿಲ್ಲ? ನಿಮ್ಮ ಅದೇ ಹಾಸನ ಜಿಲ್ಲೆಗೆ ಶರಣ್ ಪಂಪೆಲ್ ರವರಿಗೆ ಪ್ರವೇಶವನ್ನು ನಿಷೇಧ ಹೇಳಿದ್ರು ಅಂತ ಹೇಳ್ತೀರಿ. ಅದೇ ಹಾಸನ ಜಿಲ್ಲೆಯ ಸಕಲೇಶ್ಪುರದ ಹಿಂದೂ ನಾಯಕರಾಗಿ ಅನಿಸ್ಕೊಂಡಿರುವ ರಘು ಸಕಲೇಶ್ಪುರರವರನ್ನ ಸಂಘ ಪರಿವಾರದಿಂದ ಹೊರಗಿದ್ದಾರೆ ಅವರು. ಯಾಕೆ? ಅದರ ಬಗ್ಗೆ ಯಾಕೆ ನೀವು ಮಾತನಾಡ್ತಿಲ್ಲ? ನೀವು ಅಷ್ಟೊಂದು ದೊಡ್ಡ ಹಿಂದೂ ನಾಯಕರಾಗಿದ್ದೆ, ಇದೇ ರಘು ಸಕಲೇಶ್ಪುರರವರಿಗೆ ಅಲ್ಲಿ MLA ಟಿಕೆಟ್ ಕೊಡಿ ಸಕಲೇಶ್ಪುರದಲ್ಲಿ, ಅವ್ರು ಸ್ಪರ್ಧೆ ಮಾಡಿ, ಅದ್ರ ಬಗ್ಗೆ ನೀವು ಧ್ವನಿ ಎತ್ತಿ. ನೀವು ಎತ್ತುದಿಲ್ಲ. ನಿಮ್ಗೆ ಅದೆಲ್ಲ ಬೇಕಾಗಿಲ್ಲ ಸುನೀಲ್ ಕುಮಾರ್ ಅವರೇ. ನಿಮ್ಗೆ ಏನ್ ಬೇಕಾಗಿದೆ ಅಂದ್ರೆ ಹಿಂದೂ ಕಾರ್ಯಕರ್ತರ ಮೇಲೆ, ಬಡ ಹಿಂದೂ ಕಾರ್ಯಕರ್ತರ ಮೇಲೆ, ಅಮಾಯಕರ ಮುಂದೆ ನಾನೊಂದು ದೊಡ್ಡ ಹಿಂದೂ ನಾಯಕ ಅಂತ ಅನಿಸ್ಕೊಳ್ಬೇಕು ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಯಾವ ಹಿಂದುತ್ವದ ನಿಮ್ಗೆ ಹಿಂದೂಗಳ ಬಗ್ಗೆ ನಿಮ್ಮ ಅಂತಃಕರಣದಲ್ಲಿ ಯಾವ ಒಂದು ಒಳ್ಳೆಯ ಭಾವನೆ ಇಲ್ಲ, ಅವರ ಬಗ್ಗೆ ಯಾವುದೇ ಕಾಳಜಿ ಕೂಡ ಇಲ್ಲ. ನೀವು ಎಲ್ಲರನ್ನು ಉಪಯೋಗಿಸಿ ಎಸೆದಿದ್ದಷ್ಟೇ. ನಾನೀಗ ಪ್ರಮುಖರ ಕೆಲವು ಹೆಸರುಗಳನ್ನ ಮಾತ್ರ ಹೇಳಿದ್ದೇನೆ. ಇದೇ ರೀತಿ ಕಾರ್ಕಳದಲ್ಲಿ ಹಿಂದೂ ಸಂಘಟನೆಗಳನ್ನು ಯಾವ ರೀತಿ ಇಬ್ಬಾಗ ಮಾಡಿದ್ದೀರಿ ಅಂತ ಅದು ನಿಮ್ಗೆ ಮತ್ತೆ ನಿಮ್ಮ ಜೊತೆಗಿರುವವರಿಗೆ ಎಲ್ರಿಗೂ ಗೊತ್ತಿದೆ ಎಂತದೊಂದು ಪರಿಸ್ಥಿತಿ ಇದೆ ಅಂತ. ನಾನು ಅದನ್ನು ಹೇಳುವುದಿಲ್ಲ. ಈ ಹಿಂದೂ ಸಂಘಟನೆ ಹೇಗಿತ್ತು, ಅದನ್ನು ಯಾವ ರೀತಿ ವಿಭಾಗ ಮಾಡಲಾಗಿದೆ ಒಂದು ಸ್ವಂತ ಇದಕ್ಕೋಸ್ಕರ, ಅದೆಲ್ಲ ಗೊತ್ತಿದೆ, ಅದೆಲ್ಲ ಈಗ ಇತಿಹಾಸ. ಹಾಗಾಗಿ ಇಂಥದ್ದೆಲ್ಲ ವಿಚಾರಗಳನ್ನು ಬಿಟ್ಟು ತಾವು ಕಾರ್ಕಳದಲ್ಲಿ ಕಳೆದ 21 ವರ್ಷಗಳಿಂದ ಶಾಸಕರಾಗಿದ್ದೀರಿ. ಕಾರ್ಕಳದ ಅಭಿವೃದ್ಧಿಯ ಕಡೆಗೆ ನೀವು ಗಮನ ಕೊಡಬೇಕು. ವಿಧಾನಮಂಡಲ ಅಧಿವೇಶನದಲ್ಲಿ ಕಾರ್ಕಳದ ಮೂಲ ಸೌಕರ್ಯ ಇರ್ಬೋದು, ಕಾರ್ಕಳದ ರಸ್ತೆ ಅಭಿವೃದ್ಧಿ ಇರ್ಬೋದು, ಕಾರ್ಕಳದ ಜನತೆಗೆ ಒಂದು ಶಾಶ್ವತ ಯೋಜನೆಗಳನ್ನು ಕೊಡುವ ಬಗ್ಗೆ ನೀವು ಯೋಚನೆ ಮಾಡಬೇಕು. ಅದರ ಬಗ್ಗೆ ಮಾತನಾಡಬಹುದಿತ್ತು. ಅದನ್ನು ಬಿಟ್ಟು ನಾನು ಅಘೋಷಿತ ವಿರೋಧ ಪಕ್ಷದ ನಾಯಕ, ನಾನೊಂದು ಏನೋ ದೊಡ್ಡ ವಿರೋಧ ಪಕ್ಷ ಮುಂದೆ ಆಗ್ಬೇಕು ಅನ್ನುವ ನಿಟ್ಟಿನಲ್ಲಿ ಎಲ್ಲರನ್ನೂ ಹಿಂದಕ್ಕೆ ಹಾಕಿ ನಾನೇ ಮಾತಾಡ್ತೇನೆ ಬಿಜೆಪಿಯಲ್ಲಿ, ನಾನೊಬ್ಬನೇ ಮಾತನಾಡುದು ಅನ್ನುವ ರೀತಿ ಆ ರೇಂಜ್ಗೆ ನೀವೆಲ್ಲ ಮಾತಾಡಿದ್ರೆ ಕಾರ್ಕಳದ ಜನತೆ ಮತ ನೀಡಿದ್ದು ನಿಮ್ಗೆ ಅದಕ್ಕೋಸ್ಕರ ಅಲ್ಲ. ನೀವು ಬಿಜೆಪಿಗೆ ರಾಜ್ಯ ನಾಯಕರಾಗಬೇಕು, ಇನ್ನೊಂದು ಆಗ್ಬೇಕಂತಲ್ಲ, ಅಲ್ಲಿ ಹೋಗಿ ಬೇರೆ ಬೇರೆ ಮಾತನಾಡ್ಬೇಕಂತಲ್ಲ. ಕಾರ್ಕಳದ ವಿಚಾರವನ್ನು ಮಾತನಾಡಿ. ಕಾರ್ಕಳದ ವಿಚಾರವನ್ನು ತಾವು ಎಷ್ಟು ಉಲ್ಲೇಖ ಮಾಡಿದ್ದೀರಿ ಒಮ್ಮೆ ಹೇಳಿ. ಮೊನ್ನೆ ಅಧಿವೇಶನದಲ್ಲಿ ನೀವು ಕಾರ್ಕಳದ ನೇರವಾಗಿ ಹೇಳುದು ಯಾವ ವಿಚಾರವನ್ನು ತಾವು ಉಲ್ಲೇಖ ಮಾಡಿದ್ದೀರಿ?
ಶಾಶ್ವತ ಒಂದು ಯೋಜನೆ ಬೇಕಂತ ಮೊನ್ನೆ ಪ್ರತಿಭಟನೆಯನ್ನ ಮಾಡಿದ್ರು ಅಲ್ಲಿಯ ವೈದ್ಯಕೀಯ ವಿದ್ಯಾರ್ಥಿಗಳು. ಅದರ ಬಗ್ಗೆ ಎಲ್ಲಾದ್ರೂ ಪ್ರಸ್ತಾಪ ಮಾಡಿದ್ರ? ಯಾವುದಾದ್ರೂ ಒಂದು ವಿಚಾರ ಇದೆಯಾ? ಅಭಿವೃದ್ಧಿ ಪರವಾಗಿರುವಂತಹ ಯಾವುದೇ ವಿಚಾರವನ್ನ ನೀವು ಪ್ರಸ್ತಾಪ ಮಾಡುದಿಲ್ಲ, ನಿಮ್ಮ ಚಿಂತನೆಯಲ್ಲಿಲ್ಲ. ಇದೆಲ್ಲವನ್ನು ಬಿಟ್ಟು ಕೇವಲ ಪ್ರಚಾರಕ್ಕೋಸ್ಕರ ಇಂಥದ್ದು ಹಿಂದುತ್ವ ಅದು ಇದು ಅಂತ ಮಾತಾಡ್ತೀರಿ. ದಯವಿಟ್ಟು ಸುನಿಲ್ ಕುಮಾರ್ ಅವರೇ, ಮುಂದೆ ಆದ್ರೂ ನೀವು ಕ್ಷೇತ್ರದ ಜನತೆ ತಮಗೆ ಮತ ನೀಡಿದ್ದಾರೆ, ಕ್ಷೇತ್ರದ ಅಭಿವೃದ್ಧಿಯ ಬಗ್ಗೆ ಗಮನ ಕೊಡ್ಬೇಕಂತ ಈ ಮೂಲಕ ವಿನಂತಿಸ್ತೇನೆ. ಧನ್ಯವಾದ.